ಬಂದಿರೋ ಉದ್ದೇಶ ಮೊದಲು ತಿಳ್ಕೊಳ್ಬೇಕು. ನೀವೆಲ್ಲ ಕಲ್ತು ಗದ್ದಿಗೆ ಹುಚ್ಚಪ್ಪಯ್ಯನ ಗದ್ದಿಗೆ ನೋಡ್ತೀರಿ. ಈ ಮಠ ಕೆಲವು ಕಡೆ ಕಲ್ಲಿನಿಂದ ಕಟ್ಟ್ಯಾರ, ಇನ್ನು ಕೆಲವು ಕಡೆ RCC ಇಂದ ಕಟ್ಟ್ಯಾರ, ಇನ್ ಕೆಲವು ಕಡೆ ಕಬ್ಬಿಣ ಸಿಮೆಂಟು ಎಲ್ಲರಿಗೂ ನಿರ್ಮಾಣ ಆಗ್ಯದ. ಆದ್ರೆ ಒಳಗಿರುವ ದೇವರದಲ್ಲ, ಆ ದೇವರನ್ನ ನೀವು ಆಗಬೇಕಂತ ಈ ಮಠಕ್ಕೆ ಬಂದಿರಿ. ಯಾವ ದೇವರಾಗಬಹುದು? ಭೂಪಾಳದ ಭಕ್ತರು ಇಲ್ಲಿ ಎಷ್ಟು ಜನ ಕುಂತೀರಿ? ಮನುಷ್ಯ, ಪ್ರತಿಯೊಬ್ಬ ಮನುಷ್ಯವೂ ಕೂಡ ದೇವರಾಗ್ಲಿಕ್ಕೆ ಎಲ್ಲರಿಗೂ ಬರ್ತದೆ. ಹೆಣ್ಮಗಳಾಗ್ಬೋದು, ಗಂಡ್ಮಕ್ಳಾಗ್ಬೋದು, ಮಕ್ಕಳಾಗ್ಬೋದು, ಎಲ್ಲರೂ ಆಗ್ಬೋದು. ನೀವು ದೇವರ ಆಗ್ಬೇಕಂತ ಪುರಾಣಕ್ಕಾಗ್ತೀರಿ. ಮತ್ತೆ ದೇವ್ರ ಆಗ್ಬೇಕು ಅಂತ ಯಾರು ಮನಸ್ಸು ಮಾಡ್ತೀರಿ ಇವತ್ತ 4 ಗುಣ ಅಳವಡಿಸ್ಕೋಬೇಕು. ಏನೋ ದೇವ್ರ ಆಗ್ಬೇಕು ಅನ್ನೋರು ಮಾತ್ರ. ದೇವ್ರ ಆಗೋದಂದ್ರೆ ಹೆಂಗ ಅಂದ್ರ, ಮೊದಲನೇದು ದ್ವೇಷ ಯಾವನು ಬಿಡುತ್ತಾನ ಅವ ದೇವರಾಗ್ಲಿಕ್ಕೆ ಬರ್ತದೆ. ಹೆಂಗ ಇದು ದ್ವೇಷ ಬಿಡೋದು? ದೇವರಾಯನ ಒಳಗ್ ಕುಂತಾನಲ್ಲ ಗದ್ಗಿ ಒಳಗ, ಅವನನ್ನು ಎಲ್ಲರೂ ಯಾಕೆ ಪ್ರೀತಿ ಮಾಡಾಕತ್ತೀರಂದ್ರ, ಇಲ್ಲಿ ಬಂದೋರ್ ಮ್ಯಾಗ ಯಾರ ಮ್ಯಾಗೂ ದ್ವೇಷ ಇಲ್ಲ. ಇಲ್ಲಿ ಬಂದೋರ್ ಮ್ಯಾಗ ಯಾರ ಮ್ಯಾಗೂ ದ್ವೇಷ ಇಲ್ಲ. ಎಡಿ ಹಿಡಿದ್ರು ಅವ್ನು ಶಿಫ್ಟ್ ಇಲ್ಲ, ಎಡಿ ಹಿಡದೇ ಇದ್ರು ಶಿಫ್ಟ್ ಇಲ್ಲ. ನೀವೇನಾದ್ರೂ ನನಗ ಹೆಣ್ಣು ಮಕ್ಕಳು ಕೊಟ್ಟಿಯಪ್ಪ ತಂದೆ ಅಂತ ಬೈದ್ರು ನಿಮ್ ಮ್ಯಾಲ ದ್ವೇಷನೇ ಇಲ್ಲ. ಹಂಗ ಆಗ್ಬೇಕಂತ ಹೇಳ್ತಾರ ಶರಣರು. ಒಂದೇದು ಏನಾಗಬೇಕು? ದೇವ್ರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ದ್ವೇಷ ಬಿಡಬೇಕು. ದೇವ್ರಿಗೆ ಎಲ್ಲಾದ್ರೂ ದ್ವೇಷ ಐತೇನು? ಯಾರ ಮ್ಯಾಗರ ಸಿಟ್ಟ ಐತೇನು? ಯಾರ ಮ್ಯಾಗರ ಹೊಟ್ಟಿ ಕಿಚ್ಚೈತೇನು? ಯಾರ ಮ್ಯಾಲೂ ಹೊಟ್ಟಿ ಕಿಚ್ಚಲ್ಲ. ಅವಂಗ ಬಂದವ್ರು ಎಲ್ಲರಿಗೂ ಬರ್ರಿ ಅಂತ ಹೋಗ್ತೀರಾ, ಎಲ್ಲರೂ ಹೋಗ್ರಿ. ಒಂದನೇದು ದ್ವೇಷ ಬಿಡಬೇಕು. ಎರಡನೇದು ಬೇಕು ಅನ್ನೋದೇನೈತಲ್ಲ, ದೇವರಾಗ ಅವನಿಗೆ ಬೇಕಂತ ಆಸೆ ಪಡಬಾರ್ದು. ಒಟ್ಟ ಎರಡನೇ ದಿನ ಬೇಕಂತ ಯಾವಂತ ನಾವು ಸ್ವಾಮಿ ಅಲ್ಲ. ಬೇಕಂತ ಯಾವಂತನ ಅವ ಬಡವಲ್ಲ, ಅವ ಸಾಹುಕಾರ. ಯಾವಂತ ಅವ ಸಾಹುಕಾರ. ಯಾವಂತ ಅವನೇ ಬಡವ, ಸಾಕಂತ ಯಾವಂತ ಅವ ಸಾಹುಕಾರ. ಯಾರಿಗೆ ಬೇಕುಗಳಂತ ಆಸೆ ಹುಟ್ಟುತ್ತಾವ ನೋಡು, ಅವ ಇನ್ನ ಸಂಸಾರಿ ಅದಾನಂತ. ಸಂಸಾರಿಗಳಂತಿರ್ತಾರ, ನನಗೆ ತೆಗೆದಿಡಬೇಕು, ನನ್ನ ಮಕ್ಕಳಿಗೆ ತೆಗೆದಿಡಬೇಕು, ನಮ್ಮ ಮೊಮ್ಮಕ್ಕಳಿಗೆ ತೆಗೆದಿಡಬೇಕು, ಮುಂದಿನ ಪೀಳಿಗೆಗೆ ಎಲ್ಲವೂ ತೆಗೆದಿಡಬೇಕಂತ ಯಾರು ಬೇಕಂತಾರ ಅವ ಮಾತ್ರ ಸಂಸಾರಿ. ಒಳಗೆ ಹುಚ್ಚಪ್ಪ ಎರ್ಸದಾನ, ಅವ ಒಂದ್ ದಿವ್ಸನು ಬೇಕಲ್ಲೇ ಇಲ್ಲ. ಒಂದ್ ದಿವ್ಸ ತೊಂಬರ್ರಿ, ನಿನ್ನೇನು ಬದಾಮ್ ಪುರಿ ಮಾಡಿದ್ರಂತಂದ್ರಲ್ಲ, ನಿಮಗ ಬೇಕಾಗಿಲ್ಲ. ಅವ್ ಒಳಗಿದ್ದವ್ ಬೇಕಾಗೇ ಇಲ್ಲ. ಅವ ಒಂದ್ ದಿವ್ಸ ಬೇಕನ್ನಂಗಿಲ್ಲ. ಅವ ಒಳಗಿದ್ದವ, ಅವ ಮಾತ್ರ ಪೂಜೆಗೆ ಯೋಗ್ಯ ಆಗ್ತಾನೆ. ಈ ಬೇಕು ಅನ್ನೋದು ಯಾರಿಗಿರ್ತದಂದ್ರ ಗೃಹಸ್ಥ ಸಂಸಾರಿಗೆ ಆಸೆ ಅನ್ನೋದು ಅವನು ಜಾಸ್ತಿ. ಈ ಮೂರನೇ ಪಾಯಿಂಟ್ ಬರ್ತದೆ, ದೇವರಿಗೆ ನೀವು ಏನು ಬೇಕಾದ ನಿಂದ ಮಾಡಿ, ಏನು ಬೇಕಾದ ಬೈರಿ, ಅವ್ರಿಗೆ ಒಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ. ಏನ ಒಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ. ನೀನು 2 ಪಾಯಿಂಟ್ ಹಿಡೀನಿ. ಮೂರನೇ ಪಾಯಿಂಟ್ ಯಾವುದು? ನೀವು ಏನು ಬೇಕಾದ ಅಂದ್ರಿ, ಬೇಕಾದ ಬೈರಿ, ಒಟ್ಟೊಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ ದೇವರು.
ನೋಡ್ರಿ, ಉದಾಹರಣೆಗೆ ನೀವು ಯಾರಿಗಾದ್ರೂ ನಿಮ್ಮ ಜೀವನದಲ್ಲಿ ನಿಂದೆಯನ್ನ ಮಾಡುತ್ತಿದ್ರೆ, ನಿಂದೆಯನ್ನ ಮುಂದೆ ಮಾಡ್ತಾರೋ ಹಿಂದೆ ಮಾಡ್ತಾರೋ? ಹಿಂದೆ ಮಾಡ್ತಾರೆ. ಯಾರು ಮುಂದೆ ಮಾಡಕ್ ಹೋಗಂಗಿಲ್ಲ. ಯಾರ ಜೀವನದಲ್ಲಿ ನಿಂದೆಗೆ ಒಳಪಟ್ಟಿದ್ದಾರೋ ಅವ್ರು ಎಲ್ಲರಿಗಿಂತ ಮುಂದದಾರಂತ ನಾವು ತಿಳ್ಕೊಳ್ಬೇಕು. ನಿಂದಕರು ಇರಬೇಕು ಜಗದೊಳಗೆ, ನಿಂದಕರು ಇದ್ದರೆ ನೀನು ಪಾಡ, ಕೇರಿಯೊಳಗ ಹಂದಿಗಳಿದ್ದರು ಊರು ಪಾಡ. ಬಹಳ ಮಂದಿ ಅಂತಿರ್ತಾರ, ನಮ್ಮ ಹೊಲ ಚಲೋ ಬೆಳೆದ್ ಬಿಟ್ಟದ್ರಿ ಅಜ್ಜಾರ, ಎಷ್ಟು ಹೊಟ್ಟಿ ಹುಡ್ಕೋತಾರ್ರಿ, ಎಷ್ಟು ಸಂಕಟ ಪಡ್ತಾರ. ಬಹಳ ಮಂದಿ ಚಲೋ ಸೀರಿ ಮನಿ ಒಳಗ್ ಮಡಿಚಿಟ್ ಬಂದಿರ್ತಾರೆ. ಯಾಕೆ ಮಡಿಚಿಟ್ ಬಂದಿರ್ತಾರ ಅಂದ್ರ ಕಣ್ಣಿಗೆ ಕುಕ್ಕಿ ಇಕ್ಕಿ ಬಾಟಿ ಹುಡ್ಕೊಂಡು ಇರ್ಕೊಂಡಾರ ಅಂತಿರೋದು. ನಾನು ಚಲೋ ಸೀರಿ ಮನಿ ಒಳಗೆ ಇಟ್ಟು ಬಂದಿದ್ದೆ. ಹೊಟ್ಟೆ ಉರಿ ಯಾರು ಪಡ್ತಾರ ಅಂದ್ರ ಸಣ್ಣ ಮನಸ್ಸು ಯಾರಿಗೈತಿ ಅವರು ಮಾತ್ರ ಹೊಟ್ಟೆ ಉರಿಯನ್ನ ಪಡ್ತಾರೆ. ಈ ನಿಂದೆ ಐತಲ್ಲ, ಈ ನಿಂದೆ ಮಾಡೋರು ಮತ್ತು ಮಾಡಿಸ್ಕೊಡೋರು ಏನದಾರಲ್ಲ, ಈ ನಿಂದೆ ಮಾಡುವ ಸಂದರ್ಭದಲ್ಲಿ ಬಹಳ ಜನ ಅನ್ಕೊಳ್ತಿರ್ತಾರೆ, ಏನ್ ರಜಾರೆ ನಾವು ಊರಾಗ ಒಂದ್ ಚಲೋದ್ ಮಾಡಿದ್ರು ಅಂತಾರ, ಸುಮಾರು ಮಾಡಿದ್ರು ಅಂತಾರ, ನಾವ್ ಹೆಂಗಿದ್ರು ಅಂತಾರ. ನಮಗ ನಾವ್ ಏನ್ ಮಾಡಬೇಕು ಅಂತ ಕೇಳಿದ್ರ ಅದಕ್ಕೆ ಶರಣರು ಹೇಳ್ತಾರ, ಯಾರ ಜೀವನದಲ್ಲಿ ನಿಂದೆ ಒಳಗಾಗ್ಯಾರೋ ಅವರೇ ಈ ಪ್ರಪಂಚದಲ್ಲಿ ಮುಂದೆ ಹೋಗ್ಯಾರ ಅನ್ನೋದು ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ತೀವಿ. ಈ ನಿಂದೆ ಮಾಡೋರು ಹೆಂಗ ಮಾಡ್ತಿರ್ತಾರಂದ್ರ ತಮ್ಮ ಸ್ವಾರ್ಥಕ್ಕೆ ತಮ್ಮ ಅನುಕೂಲಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಿಂದೆ ಮಾಡ್ತಿರ್ತಾರೆ. ಹೆಂಗ ಒಬ್ಬವ ಈ ಆಕಾಶದಲ್ಲಿರ್ತಕ್ಕಂಥ ಚಂದ್ರನಿಗೆ ಬೈತಿದ್ದಂತ. ಏನಂತ ಬೈತಿದ್ನಂದ್ರ, ಚಂದ್ರ ಬಹಳ ಸುಮಾರು ಅದಾನ, ಅವ್ನು ಬೆಳೆದಿದ್ರೆ ಚಲೋ ಇಲ್ಲ, ಅವ್ನು ಬೆಳೆದಿದ್ರೆ ತೋಡ್ ನಾವ್ ಏನ್ ಮಾಡ್ಬೇಕಾಗ್ಯದ ಅಂತಿದ್ದಂತ. ಕಟ್ಟಿ ಕುತ್ಕೊಂಡು ಹೋಗೋರಿಬ್ಬರು ಏನಂತಿದ್ದವ, ಚಂದ್ರ ಬಹಳ ಸುಮಾರು ಅದಾನ, ಅವ್ನು ಬೆಳೆದಿದ್ರು ತೋಡ್ ನಾವ್ ಏನ್ ಮಾಡ್ಬೇಕಾಗ್ಯದ, ಅವ್ನು ಬೆಳೆದಿದ್ರು ನಮ್ಗೆ ಅದಕ್ಕೆ ಬೇಕು ಅಂತಿದ್ದಂತ. ಅವಾಗ ಒಬ್ಬ ಊರು ಗೌಡ ಹಂಗೆ ಕಟ್ಟಿ ಕುಂತಿದ್ದ. ಕುಂತ ಸಂದರ್ಭದಾಗ ಏನೋ ಎಲ್ಲರಿಗೂ ಗೌಡ ಇದ್ದವ ಚಂದ್ರ ಸುಮಾರು ಕುಂತಿದ್ದ ಗೌಡ. ಮಕ್ಕಳು ಒಬ್ಬ ಸಾಧು ಬಂದು ಕೂತ, ಅಲ್ಲಿ ಮನೆ ಈ 3 ಮಂದಿ ಒತ್ತಾಕಿದ್ದನ್ನ ಚಂದ್ರನ್ ಬೈಯಾಕತ್ತೀರಿ ನೀವು ಊರೊಳಗ ಎದಕ್ಕನ ಬೈಯಾಕತ್ತೀರಿ ಅಂತ ಕೇಳಿದ್ರ ಅವ ಅಂತಾನ, ನೋಡ್ರಿ ಇವ ಚಂದ್ರಿಗೆ ಯಾಕೆ ಬೈಯಾಕತ್ತಾನಂದ್ರ, ಅಮಾಸಿ ಬಂದ ತಕ್ಷಣ ಮನಿ ಅಡ್ಡಾಡಿ ರಾತ್ರಿ ಅಡ್ಡಾಡಿ ಕಳು ಮಾಡೋವ ಕಳತನ ತೊಂದರೆ ಆಗ್ತದ ತಿಳ್ಕೊಂಡು ನಾವು ಚಂದ್ರ ಬೈಕೋತ್ ಕೂತಾನೆ. ಎರಡನೇದು ಬರ್ತೈತಿ, ಕಾಶಿಗೆ ಹೊರಟಿರ್ತಾರ. ಕಾಶಿಗೆ ಹೊರಟ ಹೊತ್ನ್ಯಾಗ ಹೋಗೋರಿಗೆ ಬರೋರಿಗೆ ಎದಕ್ ಕಾಶಿ ಹೊಂಟೀರಿ, ಎದಕ್ ಕಾಶಿ ಹೊಂಟೀರಿ, ಕಾಶಿಯಾಗ ಏನೈತೆ ಅಂತಿರ್ತಾನವ. ಅವಾಗ ಅವನ ಮಾತು ಕೇಳ್ಕೊಂಡು ಒಂದು 4 ಮಂದಿ ಕಾಶಿ